నుంచి పంపిస్తాను. కోచరు ನೋಡಿ ಇವತ್ತು ಲಂಚ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಮೋನಿಕಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಅವತ್ತಿನ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಅಂತಂದರೆ 10 ಗಂಟೆ ಆಗಿದ ಟೈಮು. ಒಂದು ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು. ಅಂದರೆ ಈ ಕ್ರೀಮು, ಶಾಂಪು ಇವೆಲ್ಲ ಖಾಲಿ ಆಗಿತ್ತು. ಅಪೋಲೋ ಮೆಡಿಕಲ್ ಶಾಪ್ ಇದೆ ನಮ್ಮೂರಲ್ಲಿ, ಅಲ್ಲಿ ತೊಗೊಂಬಂದ್ಬಿಡೋಣ. ಆಫರಲ್ಲೂ ಇರುತ್ತೆ, ಒಂದೊಂದ್ಸಲಿ ಡಿಸ್ಕೌಂಟು ಕೊಡ್ತಿರ್ತಾರೆ ಅಂತ ಹೇಳಿ ಅಲ್ಲೇ ಯಾವಾಗೂ ತೊಗೊಂಬರೋದು. ಮಂತ್ಲಿಗೆ ಮಂತ್ಲಿಗೆ ಅನ್ನೋದು ಏನೂ ಇಲ್ಲ, ಖಾಲಿ ಆದಾಗ ಹೋಗಿ ತೊಗೊಂಬಂದ್ಬಿಡ್ತೀರಿ. ಬಟ್ ಆಫರಲ್ಲಿ ತೊಗೊಂಬರ್ತೀರಿ, ಮತ್ತು ಅದು ಬಿಟ್ಟರೆ ದೊಡ್ಡ ತೊಗೊಂಬಂದ್ಬಿಟ್ಟಿರ್ತೀರ. ನಮಗೆ 2-3 ತಿಂಗಳವರೆಗೂ ಒಂದೊಂದ್ಸಲಿ ಬರುತ್ತೆ ಅವು. ಹಾಗಾಗಿ ಸರಿ ತೊಗೊಂಬರೋಣ ಅಂತ ಹೇಳಿನೇ ಹೋಗ್ತಾ ಇದ್ರಿ. ನಾನು ರೆಡಿ ಆಗ್ತಿದ್ದೆ, ಇನ್ನು ನನ್ನ ಮಗಳು ನಾನು ಬರ್ತೀನಿ ಅಂತಂದ್ಲು. ಯಾಕಂದರೆ ಅವ್ರಿಗೂ ಏನಾದರೂ ಬೇಕಾಗಿರುತ್ತೆ. ಹಾಗಾಗಿ ಇಲ್ಲಂತಂದರೆ ನಾನು ಕೇಳ್ಕೊಂಡ್ರು ಬರೋದಿಲ್ಲ ಅವರು. ನಾನು ತಗೊತಾ ಇದ್ರೆ ಇನ್ನು ಅವಳು ನನಗೂ ಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ಲು. ಇನ್ನೂ ಒಂದು ವಾರ 15 ದಿವಸದವರೆಗೂ ಇದೆ ಅವಳು ಯೂಸ್ ಮಾಡೋ ಕ್ರೀಮ್ಸು. ಹೇಗೋ ಬಂದಿದ್ದೀರಲ್ವಾ ಅಂತ ಹೇಳಿ ತಗೊಂಡ್ಬಿಡ್ತೀನಮ್ಮ ಅಂತಂದ್ಲು. ಇನ್ನು ಸರಿ ಯಾವಾಗಿದ್ರು ಕೊಡಿಸೋದೆ ಅಲ್ವಾ ಅಂತ ಹೇಳಿ ಅವಳಿಗೂ ಕೊಡಿಸ್ಬಿಟ್ಟೆ. ನಮ್ಮೂರು ನೋಡಿದ್ರಲ್ಲ, ನಮ್ಮೂರಲ್ಲಿ ಟ್ರಾಫಿಕ್ ಯಾವ ರೀತಿ ಇದೆ ಅಂತ. ಯಾಕೆ ಈ ರೀತಿ ಆಗ್ತಿದೆ ನಮ್ಮೂರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆರಾಮಕ್ಕೆ ಬರ್ತಾ ಇದ್ರಿ ಫಸ್ಟು. ಇವಾಗಂತೂ ಹೋಗಿದ್ದೀರಿ ಅಂತಂದರೆ ಬೆಂಗಳೂರಿಗಿಂತ ಆಚೆ ಆಗೋಗಿದೆ ಟ್ರಾಫಿಕ್ಕು ಅಂತ ಅಂದ್ಕೊತೀನಿ. ಅಷ್ಟೊಂದು ಟೈಮ್ ತಗೊತಾ ಇದೆ. ರೋಡ್ ಏನಾದರೂ ಕ್ರಾಸ್ ಮಾಡಿದ್ದೀರಿ ಅಂತಂದರೆ ಮುಗೀತು. ಮತ್ತೆ ಈ ಕಡೆಗೆ ಬರಬೇಕು ಅಂತಂದರೆ 1/2 ಅವರ್ 3/4 ಗಂಟೆ ಟೈಮ್ ತಗೊಳುತ್ತೆ. ಒಂದೊಂದು ಗಾಡಿನೇ ಮೂವ್ ಆಗೋದ್ರ ಒಳಗಡೆ ಅಷ್ಟು ಟೈಮ್ ತಗೊತಾ ಇದೆ. ಸಂತೆ ಬೀದಿ ಎಲ್ಲ ಇರೋದು ಆ ಕಡೆಗೆ, ಅಂದರೆ ನಮಗೆ ತರಕಾರಿ ಎಲ್ಲ ಸ್ವಲ್ಪ ಕಡಿಮೆಗೆ ಸಿಗೋದು ಆ ಕಡೆಗೆ. ಅಂದರೆ ಮಾರ್ಕೆಟಿಂದ ಫ್ರೆಶ್ ಆಗಿ ಬೆಳಗ್ಗೆ ಹೊತ್ತು 5 ಗಂಟೆಗೆಲ್ಲ ತಗೊಂಬಂದು ಮಾರ್ತಿರ್ತಾರೆ. ಈ ತರಕಾರಿ ಅಂಗಡಿಗಳವರೆಲ್ಲ ಆಲ್ಮೋಸ್ಟ್ ಅಲ್ಲಿಂದನೇ ತಗೊಬಂದು ಈ ಕಡೆ ಎಲ್ಲ ಅಂಗಡಿಗಳಲ್ಲಿ ಇಟ್ಕೊಂಡು ಮಾರೋದು. ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿದ್ದೀರಿ ಅಂತಂದರೆ ಬರೀ ಸೊಪ್ಪುಗಳ 4 ರೂಪಾಯಿ 5 ರೂಪಾಯಿಗೆ ಸಿಗುತ್ತೆ ಒಂದೊಂದು ಕಟ್ಟು. ಅಷ್ಟೊಂದು ಕಡಿಮೆಗೆ ಸಿಗ್ತಿರುತ್ತೆ. ಆ ಕಡೆ ತರಕಾರಿಗಳು ಅಷ್ಟೇ, ಅಂದರೆ 20 ರೂಪಾಯಿ 10 ರೂಪಾಯಿ ಈ ರೀತಿ ಸಿಗೋದಿಲ್ಲ. ನಾವು ಕೆಜಿಗಳು ತಗೊಂಡಿದ್ದೀರಿ ಅಂತಂದರೆ ಫ್ರೆಶ್ ಆಗೂ ಇರುತ್ತೆ, ಜಾಸ್ತಿನೂ ಬರುತ್ತೆ. ಸುಮಾರು ದಿನಗಳು ನಾವು ಯೂಸ್ ಮಾಡ್ಕೊಬೋದು. ಬಟ್ ಅಷ್ಟೊತ್ತಿಗೆ ಎದ್ದು ಹೋಗೋದಿಲ್ಲ. ಯಾವಾಗಾದರೂ ಒಂದೊಂದ್ಸಲಿ ಜಾಸ್ತಿ ಬೇಕು ಅಂದವಾಗ ಎದ್ದು ಹೋಗ್ಬೋದು. ಈ ನಡುವೆ ಅಂತೂ ಈ ಟ್ರಾಫಿಕ್ಕಿಂದ ತುಂಬಾ ಭಯ ಆಗುತ್ತೆ. ಆ ಕಡೆಗೆ ಹೋದರೆ ಮತ್ತೆ ವಾಪಸ್ ಬರಬೇಕು ಅಂತಂದರೆ ಟೈಮು ನಾವು ಅಂದ್ಕೊಂಡಿದ್ದ ಟೈಮಿಗೆ ಮತ್ತೆ ನಾವು ರೀಚ್ ಆಗೋಕ್ಕಾಗಲ್ಲ ಮನೆಗೆ. ಯಾಕಂದರೆ ಅಷ್ಟೊಂದು ಟೈಮ್ ತಗೊತಾ ಇದೆ. ಬೆಳಗ್ಗೆ ಹೊತ್ತು ಅಷ್ಟೊಂದು ಗಾಡಿಗಳಿಲ್ಲ ಅಂತಂದ್ರೂ ಮಾಮೂಲಿ 7 ಗಂಟೆ ಮೇಲೆ ಇಲ್ಲ 6 ಗಂಟೆ ಮೇಲೆ ಗಾಡಿಗಳು ಜಾಸ್ತಿ ಆಗೋಗ್ತಾ ಇದೆ ಮಾಲೂರಲ್ಲಿ. ಏನೋ ಎಲ್ಲ ರೋಡುಗಳು ರಿಪೇರಿ ಮಾಡ್ತಿದಾರಂತೆ, ಹಾಗಾಗಿ ಅಂತ ಹೇಳ್ತಾ ಇದ್ದ ನನ್ನ ಮಗ. ಸೊ ನಾವು ಮನೆಗೆ ಬರೋದ್ರ ಒಳಗಡೆ 10 ಗಂಟೆಗೆ ಹೋಗಿರೋರು 12 ಗಂಟೆ ಆಯಿತು. ಇನ್ನು 12:10 ಆಗಿದೆ. ಮನೆಗೆ ಬಂದ್ರಿ ಇನ್ನು ಅಡುಗೆ 12 ಗಂಟೆ ಮೇಲೆ ಅಂತಂದರೆ ಗೊತ್ತಿರೋದೇ ಅಲ್ವಾ ಅಡುಗೆ ಮಾಡೋ ಟೈಮು. ಇನ್ನು ಕರೆಕ್ಟಾಗಿ 1 ಗಂಟೆಗೆಲ್ಲ ಟಂಗ್ ಅಂತ ಗಂಟೆ ಹೊಡೆಯೋದ್ರ ಒಳಗಡೆ ಮನೆಯಲ್ಲಿ ಎಲ್ರಿಗೂ ಹೊಟ್ಟೆ ಹಶ್ವಾಗಿ ಹೋಗ್ಬಿಡುತ್ತೆ. ಅದರಲ್ಲೂ ಮೇಯ್ನ್ ನಮ್ಮ ಮನೆಯವರು ಯಾರು ಮನೆಯಲ್ಲಿ ಇದ್ದರು ಅಂತಂದರೆ ಅವ್ರಿಗೆ ಡ್ಯೂಟಿ ಟೈಮಲ್ಲಿ ಆ ಟೈಮಿಗೆ ತಿಂದು ಅಭ್ಯಾಸ ಅಲ್ವಾ, ಹೊಟ್ಟೆ ಹಸ್ವಾಗಿ ಹೋಗುತ್ತೆ. ಹಾಗಾಗಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಕಿಚನ್ಗೆ ಇಳ್ಕೊಂಡೆ. ಕುಂಬಳಕಾಯಿ ಇತ್ತು ಮನೆಯಲ್ಲಿ. ಆ ಕುಂಬಳಕಾಯಿನ ಪಲ್ಯ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಬೇಕಾದ್ರೇ ನಾನು ಸಾಂಬಾರು ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಇನ್ನು ಸರಿ ಈಗ ಕುಂಬಳಕಾಯಿ ಇದೆ ಅಲ್ವಾ, ಇದು ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ನನಗೆ ತಿಳಿದ ಮಟ್ಟಿಗೆ 10 ನಿಮಿಷದಲ್ಲಿ ಪಲ್ಯ ಆಗೋಗೋದು ಅಂತಂದರೆ ಈ ಕುಂಬಳಕಾಯಿ ಪಲ್ಯನೇ ಅಂತ ಅಂದ್ಕೊತೀನಿ. ಯಾವ ವೆಜಿಟೇಬಲ್ಸ್ ಪಲ್ಯನೂ ಇಷ್ಟು ಬೇಗ ಆಗೋದಿಲ್ಲ ಸೀರಿಯಸ್ ಆಗಿ. ಬೇಕಂದರೆ ನೀವು ಒಂದು ಟ್ರೈ ಮಾಡಿ, ಗೊತ್ತಾಗುತ್ತೆ. ಟೈಮ್ ಬೇಕಂದರೆ ಆನ್ ಮಾಡಿಕೊಂಡು ಟ್ರೈ ಮಾಡಿ. ನಾನು ಹೇಳಿದ್ದು ಪ್ರೋಸೆಸ್ಸಲ್ಲೇ ಮಾಡಿದ್ದೀರಿ ಅಂತಂದರೆ ಬೇಗನೂ ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ನಾನು ಆದರೆ ಬರೀ ಒಂದು ಈರುಳ್ಳಿ 1 ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಬೇಕು ಅಂದರೆ 2-3 ಹಾಕ್ಕೋಬೋದು, ಚೆನ್ನಾಗೇ ಇರುತ್ತೆ. ಕುಂಬಳಕಾಯಿನ ಕಟ್ ಮಾಡ್ಕೊಳ್ಳೋದು ಪ್ರೋಸೆಸ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಬಿಟ್ಟರೆ ನಮಗೆ. ಅದಂತೂ ತುಂಬಾ ಈಸಿ ಕೆಲಸ, ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗೂ ಆಗೋಗುತ್ತೆ. ಇನ್ನು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ತಗೊಂಡು ಮಾಮೂಲಿ ನಾವು ಹಾಕ್ಕೊಳ್ಳೋ ಥರನೇ ಇದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಟೊಮೆಟೊನೂ ಹಾಕ್ಬಿಟ್ಟು ಅದು ಫ್ರೈ ಆದಮೇಲೆ ಕುಂಬಳಕಾಯಿನ ಇದಕ್ಕೆ ಸೇರಿಸ್ಬಿಡೋದೆ. ಮೇಯ್ನು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಕರ್ಬೇವಿನ ಸೊಪ್ಪಲ್ಲಿ ಏನು ಟೇಸ್ಟು ಅಂತ ಕೇಳಬೇಡಿ, ಬಟ್ ಅದೊಂಥರ ಫ್ಲೇವರ್ ಬರ್ತಿರುತ್ತೆ, ಚೆನ್ನಾಗಿರುತ್ತೆ, ಹಾಗಾಗಿ ಹೇಳಿದೆ. ಕುಂಬಳಕಾಯಿನೂ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಉಪ್ಪು ಹಾಕ್ಕೊಬೇಕು. ಇದಕ್ಕೆ ಮೇಯ್ನ್ ಏನು ಅಂತಂದರೆ ಕಡಲೆ ಬೀಜನ ಹುರ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು ಮತ್ತು ಖಾರ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು. ಅದರಿಂದನೇ ಇದಕ್ಕೆ ಟೇಸ್ಟ್ ಬರೋದು. ಅದು ಹಾಕಿಲ್ಲ ಅಂತಂದರೆ ಕುಂಬಳಕಾಯಿ ಪಲ್ಯ ಚೆನ್ನಾಗಿರೋದಿಲ್ಲ. ಇನ್ನು ಆ ಪೌಡ್ರನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಈಗ 1 ಗ್ಲಾಸ್ ಅಷ್ಟು, ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಕುಂಬಳಕಾಯಿ ಹಾಕಿದ್ದ ಆದಮೇಲೆ
ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಇನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಬಿಡಬೇಕು. ಆಲ್ರೆಡಿ ನಮಗೆ ಕುಂಬಳಕಾಯಿ ಬೆಂದೋಗ್ಬಿಟ್ಟಿರುತ್ತೆ. ಲಾಸ್ಟಲ್ಲಿ ನಾವು ಆ ನೀರು ಅಷ್ಟೇ ಎಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ಇನ್ನು ಫೈನಲ್ ಆಗಿ ಆ ಪೌಡ್ರ್ ಮಾಡ್ಕೊಂಡಿದ್ರಲ್ವ ನಾವು ಕಡಲೆ ಬೀಜದ ಪೌಡ್ರು, ಆ ಪೌಡ್ರನ್ನ ಇದಕ್ಕೆ ಹಾಕ್ಬಿಡೋದೆ. ಮತ್ತು ಲೈಟಾಗಿ ಒಂದು ಸ್ವಲ್ಪ ಸಾಂಬಾರು ಪೌಡ್ರು. ಮೇಯ್ನ್ ಈ ಪಲ್ಯಕ್ಕೆ ಬೇಕಾಗಿರೋದು ಸಾಂಬಾರ್ ಪೌಡರ್ ಮತ್ತು ಕಡಲೆ ಬೀಜದ ಪೌಡ್ರ್. ಇವೆರಡು ಹಾಕಿದ್ದೀರಿ ಅಂತಂದರೆ ಸಾಕು, ಪಲ್ಯ ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಮುಗೀತು ಇವತ್ತಿನ ಲಂಚ್ಗೆ ನಾನು ಕುಂಬಳಕಾಯಿ ಪಲ್ಯ, ಸಾಂಬಾರ್ ಮತ್ತು ಚಪಾತಿ. ಕುಂಬಳಕಾಯಿ ಪಲ್ಯಕ್ಕೆ ಚಪಾತಿ ಜೊತೆ ತಿಂದು ನೋಡಿ ಸೂಪರಾಗಿರುತ್ತೆ. ಹಾಗೆ ವೈಟ್ ರೈಸ್ ಇದು ಮಾಡಿಕೊಂಡು ಇನ್ನು ಲಂಚು ಮುಗಿಸ್ಕೊಂಡಿದ್ದು ಆಯಿತು. ಕರೆಕ್ಟ್ ನಾನು ಅಂದ್ಕೊಂಡಿದ್ದು ಟೈಮ್ಗೆ ಲಂಚು ಪ್ರಿಪೇರ್ ಆಗೋಗ್ಬಿಡ್ತು. ಬೆಳಗ್ಗೆನೇ ಸಾರು ಮಾಡಿರೋದ್ರಿಂದ ಅಷ್ಟೊಂದು ಟೈಮ್ ಏನು ತೊಗೊಂಡಿಲ್ಲ, ಬೇಗನೆ ಅಡುಗೆ ಮುಗಿಸ್ಬಿಟ್ಟೆ. ಇನ್ನು ಪಲ್ಯ ಹೇಳಿದ್ನಲ್ವ 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಅನ್ನೋದ್ರಿಂದ ಬೇಗನೆ ಮಾಡ್ಕೊಂಬಿಟ್ಟೆ. ಇನ್ನು ಲಂಚು ಆಯಿತು, ಊಟನೂ ಮಾಡ್ಕೊಂಡ್ರಿ. ನಮ್ಮ ಮನೆಯವರು ಮುದ್ದೆ ಕೇಳಿದ್ರು, ನಾನು ಮಾಡಲಿಲ್ಲ, ಟಯರ್ಡ್ ಆಗಿದ್ದೆ. ಇನ್ನು ಟೈಮು ಅಷ್ಟೊಂದು ಇರಲಿಲ್ಲ. ಮುದ್ದೆ ಮಾಡಬೇಕಂದ್ರೆ ಇನ್ನೊಂದು 1/2 ಅವರ್ ಟೈಮ್ ಬೇಕಾಗುತ್ತೆ, ಇವಾಗ ತಿನ್ಕೊಳ್ಳಿ ಅಂತಂದೆ. ಅದಕ್ಕೊಂದು ಸ್ವಲ್ಪ ಚಿಕ್ಕದಾಗಿ ಬೈದರು. ಇನ್ನು ಸರಿ ನಾನು ಒಂದು ಸ್ವಲ್ಪ ಹಂಗೆ ಮಾತಾಡಿಕೊಂಡು ಮಾತು ಬೆಳೀತು. ಇಬ್ರಿಗೂ ಒಂದು ಚಿಕ್ಕ ಜಗಳ ಆಯಿತು. ಮತ್ತು ಜಗಳ ಆದಮೇಲೆ ನಾನು ಮಾತಾಡೋಕ್ಕೆ ಹೋಗಿಲ್ಲ, ನಮ್ಮ ಮನೆಯವರು ಮಾತಾಡೋದಕ್ಕೆ ಹೋಗಿಲ್ಲ, ಇಬ್ಬರು ಮಾತಾಡೋದಕ್ಕೆ ಹೋಗಿಲ್ಲ, ಸೈಲೆಂಟಾಗಿ ಇದೋಗ್ಬಿಟ್ಟಿದ್ರಿ. ಇನ್ನು ಅದನ್ನ ನೋಡಿ ಮಕ್ಕಳು ಸರಿ ಹೊರಗಡೆ ಹೋದರೆ ಆದರೂ ಇವರು ಸರಿ ಹೋಗ್ಬಿಡ್ತಾರೆ ಅಂತ ಹೇಳಿ ಕರ್ಕೊಂಬಂದರು. ನಮ್ಮ ಜಗಳ ಅಷ್ಟೇ ಒಂದು ಸ್ವಲ್ಪತ್ತೆ. ಬೆಳಗ್ಗೆ ಜಗಳ ಆಡಿದ್ರೆ ಸಂಜೆಗೆಲ್ಲ ಮಾತಾಡ್ಬಿಡ್ತೀರಿ, ಸಂಜೆಗೆ ಜಗಳ ಆಡಿದ್ರೆ ಮತ್ತೆ ಬೆಳಗ್ಗೆಗೆಲ್ಲನೂ ಮಾತಾಡ್ಬಿಡ್ತೀರಿ, ಅಷ್ಟೊತ್ತು ಮಾತಾಡ್ದಿರ ಇರೋದಿಲ್ಲ. ಇನ್ನು ಸ್ವಲ್ಪ ಡಲ್ಲಾಗಿದ್ರಿ ಅಂತ ಹೇಳಿ ಮಕ್ಕಳು ಸರಿ ಹೊರಗಡೆ ಹೋಗೋಣ ಅಂತ ಹೇಳಿ ಕರ್ಕೊಂಬಂದರು. ಅವ್ರಿಗೆ ನಾವು ಹೊರಗಡೆ ಬಂದಿದ್ದೀರಿ ಅಂತಂದರೆ ಇನ್ನು ಆಲ್ಮೋಸ್ಟ್ ನಾನು ನಮ್ಮ ಮನೆಯವರು ಹೊರಗಡೆ ಮಾತಾಡಲೇಬೇಕಾಗುತ್ತೆ, ಮಾತಾಡ್ಬಿಡ್ತೀರಿ. ಹೊರಗಡೆ ಎಲ್ಲ ಆ ರೀತಿ ಎಷ್ಟು ಜಗಳ ಆದರೂ ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇನ್ನು ನಮಗೆ ಬೇಕಾಗಿರೋದನ್ನೆಲ್ಲನೂ ಮಕ್ಕಳು ಆರ್ಡ್ರ್ ಮಾಡಿಬಿಟ್ಟು ಇನ್ನೆಲ್ಲ ಕೊಡಿಸ್ತಾ ಇದ್ರು. ಅವರಪ್ಪನೂ ತಿಂತಾಯಿದ್ರು, ಇನ್ನು ನಾವು ತಿಂತಾಯಿದ್ರಿ. ನಮ್ಮ ಮನೆಯವ್ರಿಗೆ ಈ ಥರ ಫಾಸ್ಟ್ ಫುಡ್ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅವ್ರಿಗೇನಿದ್ರು ಮುದ್ದೆ ಸಾರು ಇದೇ ಇಷ್ಟ ಆಗೋದು. ಏನಕ್ಕಮ್ಮ ಸುಮ್ಮನೆ ವೇಸ್ಟ್ ಖರ್ಚುಗಳು ಅಂತಂತಾರೆ. ಬಟ್ ಅವಾಗವಾಗ ಇದನ್ನು ತಿನ್ನಬೇಕಪ್ಪ ಅಂತ ಹೇಳ್ತಿರ್ತಾರೆ ಮಕ್ಕಳು. ಇನ್ನು ಬಂದ್ರಿ, ಏನೇನು ಬೇಕೋ ಎಲ್ಲ ತಿಂದ್ರಿ. ಇದೇ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಿರೋದು. ಇದು ಅಷ್ಟೇ ಹೊಸದಾಗಿ ಸ್ಟಾರ್ಟ್ ಆಗಿರೋದಂದರೆ ಈ ಥರದ್ದು ಸುಮಾರು ಸ್ಟಾರ್ಟ್ ಆಗಿದ್ದಾವೆ ನಮ್ಮೂರಲ್ಲಿ. ಬೇರೆ ಕೆಫೆಗಳಂತೂ ಒಂದು ರೋಡ್ಗೆ ಒಂದೊಂದು ಇದೆ ಅಂತ ಅನ್ಕೊತೀನಿ, ಅಷ್ಟೊಂದು ಆಗಿದೆ. ಒಂದು ಸ್ಟಾರ್ಟ್ ಆಯಿತು ಅಂತಂದರೆ ಮತ್ತೆ 6 ಮಂತ್ಸ್ ಒಳಗಡೆ ಇನ್ನೊಂದು 3-4 ಸ್ಟಾರ್ಟ್ ಆಗಿರುತ್ತೆ. ಇದೇ ಅಲ್ಲ, ಪ್ರತಿಯೊಂದು ಅಂಗಡಿಗಳು ಅಷ್ಟೇ. ಬಟ್ ಸರ್ವ್ ಮಾಡೋದು, ಕ್ಲೀನ್ನೆಸ್ಸು, ಟೇಸ್ಟು ಎಲ್ಲ ತುಂಬಾ ಚೆನ್ನಾಗಿತ್ತು. ಸರಿ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ತಿನ್ಕೊಂಡು ಬಂದ್ರಿ. ಫಸ್ಟ್ ಟೈಮ್ ನೋಡ್ತೀರಿ, ನಮ್ಗೆ ಇಷ್ಟ ಆಯಿತು ಅಂತಂದರೆ ಯಾವಾಗಾದರೂ ಅವಾಗವಾಗ ಹೋಗ್ತಿರ್ತೀರಿ. ಇಲ್ಲ ಅಂತಂದರೆ ನನಗೆ ಇಷ್ಟ ಆಗಿಲ್ಲ, ಕ್ಲೀನ್ನೆಸ್ ಇಲ್ಲ ಅಂತಂದರೆ ಮತ್ತೆ ಆ ಕಡೆಗೂ ಹೋಗೋದಿಲ್ಲ, ನಾನು ಬಿಟ್ಬಿಡ್ತೀನಿ. ಮತ್ತೆ ಬೇರೆ ಯಾವುದಾದ್ರೂ ಸ್ಟಾರ್ಟ್ ಆದಾಗ ಹೋಗೋದೆ. ಇನ್ನು ಮನೆಗೆ ಬಂದ್ರಿ, ಇನ್ನು ಅಷ್ಟೇ ಅಲ್ಲೇ ಮಾತಾಡ್ಕೊಂಬಿಟ್ರಿ ನಾನು ನಮ್ಮ ಮನೆಯವರು. ನಿಂಗೆ ಏನು ಬೇಕೋ ತಗೋ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕೇಳ್ತಿದ್ರು. ಸರಿ ರೀ ಆಯಿತು, ನಿಮ್ಗೆ ಇಷ್ಟ ಆಗಿರೋದೇ ತಿನ್ನಿ, ಬಲವಂತಕ್ಕೆ ತಿನ್ನಬೇಡಿ, ಮಕ್ಳು ಕೊಡಿಸಿದ್ದು ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ. ಇನ್ನು ತಿಂದಿದ್ದಾಯಿತು. ಒಂದೊಂದ್ಸಲಿ ಮಕ್ಕಳೇ ನಗಿತಿರ್ತಾರೆ, ಈಗಲೇ ಜಗಳ ಮಾಡಿದ್ರಿ ಮತ್ತೆ ಹಾಗೆ ಮಾತಾಡ್ತಾ ಇದ್ದೀರಾ ಅಂತೇಳಿ. ನಮ್ಗೆ ಆ ಜಗಳನೂ ನೆನಪಿರೋದಿಲ್ಲ ಅಷ್ಟೇ. ಆವಾಗ ಟೈಮ್ಗೆ ಆ ರೀತಿ ಮಾತಾಡ್ತೀರಿ. ಮತ್ತೆ ಒಂದು ಸ್ವಲ್ಪ ಹೊತ್ತು ಆಯಿತು ಅಂದ ತಕ್ಷಣವೇ ಏನಾದರೂ ನೆನಪಾಯಿತು ತೊಗೊಂಬರೋದಕ್ಕೆ ಅಂತಂದರೆ ನಾನು, ಇಲ್ಲಾಂತಂದರೆ ಏನಾದರೂ ಬೇಕಾಗಿದ್ದರೆ ಮಾತಾಡೋದಿದ್ರೆ ಅವರು ಅಷ್ಟೇ ಮಾತಾಡ್ಬಿಡ್ತೀರಿ. ನಮ್ಮದೇನು ಅಷ್ಟು ದೊಡ್ಡದು ಆಗೋದಿಲ್ಲ. ಇನ್ನು ಪಕ್ಕದ ಮನೆ ಅಕ್ಕ ನೋಡಿ ಮಾವಿನ ಹಣ್ಣು ಕೊಟ್ಟಿದ್ರು. ಅವ್ರದ್ದು ತೋಟದಲ್ಲಿರೋರು ಯಾರೋ ಗೊತ್ತಿಲ್ಲ, ಮಾವಿನ ಹಣ್ಣು ಅವ್ರ ಮನೆಗೆ ಕೊಟ್ಟು ಕಳಿಸಿದ್ರಂತೆ. ಅದರಲ್ಲಿ ನನಗೆ ಸ್ವಲ್ಪ ಕೊಟ್ಟಿದ್ರು, ಅದನ್ನೇ ತೆಗೆದು ಇಡ್ತಾ ಇದ್ದೆ. ಈ ಬೌಲ್ ಫ್ರೂಟ್ಸ್ ಹಾಕಿಡೋ ಬೌಲ್ ನೋಡ್ದಂಗೆ ಆದರೆ ಅಲ್ಲಿ ಇನ್ನೂ ಟ್ಯಾಗ್ ಸಮೇತ ಕಟ್ ಮಾಡಲಿಲ್ಲ. ಇದು ತಗೊಂಡು ಒಂದು 7 ಮಂತ್ಸ್ ಮೇಲೆ ಆಗಿದೆ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಬಿಗ್ ಮಾರ್ಕೆಟು ಓಪನ್ ಆದಾಗ ಹೋಗಿ ತೊಗೊಂಬಂದಿದ್ದು ಅಂತಲೂ ನಾನು ಹೇಳಿದ್ದೆ ನಿಮಗೆ. ಅದಿನ್ನೂ ಟ್ಯಾಗು ಕಟ್ ಮಾಡಿಲ್ಲ. ಹಾಗೆ ನಾನು ತೊಗೊಂಬರ್ತೀನಿ ಅಷ್ಟೇ, ಅದನ್ನು ತೆಗೆದು ಒಂದು ಕಡೆಗೆ ಇಡ್ತೀನಿ. ಯಾವಾಗಾದರೂ ಈ ರೀತಿ 1-2 ಸಲ ಯೂಸ್ ಮಾಡ್ಕೊತೀನಿ ಬಿಟ್ಟರೆ ಮತ್ತೆ ಅದನ್ನು ತೆಗಿಯೋದಕ್ಕೂ ಹೋಗಲ್ಲ. ಇವಾಗ ಹೆಂಗೋ ಆ ಟ್ಯಾಗ್ ಕಟ್ ಮಾಡಿ ಈ ಫ್ರೂಟ್ಸ್ ಆದರೂ ಇಟ್ಟು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಹಾಕಿ ಇಡ್ತಾ ಇದ್ದೀನಿ. ಅಲ್ಲೇ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಅಲ್ಲೇ ತೊಳ್ಕೊಂಡು ತಿನ್ಕೊತಾರೆ ಮಕ್ಕಳು ಶಿಂಕ್ ಹತ್ರ. ಇನ್ನು ಅದನ್ನು ತೆಗೆದು ಒಂದು ಕಡೆ ಇಟ್ಟಿದ್ದೀನಿ ಅಂತಂದರೆ ಹಣ್ಣಾಗಿ ಕೊಳ್ತೋಗಿ ಅಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ ಅವ್ರಿಗೆ ಕಾಣೋ ಥರ ಇಟ್ಬಿಟ್ಟಿದ್ದೀನಿ ಅಂತಂದರೆ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ತಿಂತಾರೆ. ಇನ್ನು ಅದನ್ನು ಅಲ್ಲಿ ಇಟ್ಬಿಟ್ಟು ಮಧ್ಯಾಹ್ನ ಏನು ಮಾಡಿದ್ದೆ ಅಂತ ಹೇಳಿ ತೋರಿಸ್ತಿದ್ದೆ. ಬಟ್ ಇದು ನೈಟ್ ಡಿನ್ನರ್ಗೆ ಅಂತ ಹೇಳಿ ಇನ್ನು ಪಲ್ಯ ಇದೆ, ಮತ್ತು ರೈಸ್ ಇದೆ, ಸಾಂಬಾರು ಇತ್ತು. ಇನ್ನು ಹೊರಗಡೆ ಎಲ್ಲ ತಿನ್ಕೊಂಬಂದ್ರಲ್ವ, ಹೋಗಿದೆ ನಾವು 3:30-4 ಗಂಟೆ ಆಗೋದ್ರಿ. ಮನೆಗೆ ಬರೋದ್ರೊಳಗಡೆ 5 ಗಂಟೆ ಆಗಿತ್ತು. ಇನ್ನು ನೈಟ್ ಯಾರು ಏನು ಬೇಡ ಅಂದ್ಬಿಟ್ರು, ಎಲ್ಲ ನೋಡಿ ಹಾಗಾಗೆ ಉಳಿದೋಗಿದೆ. ಮಧ್ಯಾಹ್ನ ಇನ್ನು ಮಾಡಿರೋ ಅನ್ನ ಸಮೇತ ಹಾಗೆ ಇತ್ತು. ನಮ್ಮ ಮನೆಯವ್ರು ಮುದ್ದೆ ಕೇಳಿದ್ರಲ್ವ, ಈಗ ಮಾಡಿಕೊಡ್ತೀನಿ ಅಂತಂದ್ರು. ಬೇಡ, ಅಲ್ಲಿ ತಿಂದಿರೋದೇ ನನಗೆ ಹೊಟ್ಟೆ ತುಂಬ ಇದ್ದಂಗಿದೆ ಅಂತ ಹೇಳಿಬಿಟ್ಟು ಇನ್ನು ಅವರು ತಿನ್ನೋದಕ್ಕೆ ಹೋಗಿಲ್ಲ, ಮಕ್ಕಳು ತಿಂದಿಲ್ಲ, ನಾನು ತಿಂದಿಲ್ಲ.
ಈಗ ಬಂದು ಟೋನಿಗೆ ತಿನ್ನಿಸ್ತಾ ಇದ್ದೆ. ಇನ್ನು ಟೋನಿಗೆ ತಿನ್ನಿಸ್ಬಿಟ್ಟು ಬ್ರೂನೋಗೆ ತಿನ್ನಿಸ್ಬೇಕು. ಎಲ್ಲ ಹಾಗೆ ಉಳಿದಿದೆ ಅಡುಗೆಗಳು. ಬೆಳಗ್ಗೆಗೆ ಅದನ್ನೇ ಬಿಸಿ ಮಾಡ್ತೀನಿ. ಆದರೆ ಪಲ್ಯಗೆ ನಾವು ಕಡಲೆ ಬೀಜದ ಪೌಡ್ರ್ ಹಾಕಿರೋದ್ರಿಂದ ಏನಂದರೆ ಪಲ್ಯ ಚೆನ್ನಾಗಿರೋದಿಲ್ಲ. ಒಂದಿನ ಫುಲ್ಲು ಇರುತ್ತೆ, ಆದರೆ ಮಾರನೇ ದಿವಸಕ್ಕೆ ಏನೋ ಒಂಥರ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊಂದು ಪಲ್ಯ ಇತ್ತು. ಪಾಪ ಮಕ್ಕಳು ಕೇಳಿದ್ರು ರಾತ್ರಿಗೆ ಇದಕ್ಕೆ ಚಪಾತಿ ಮಾಡಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಹೊರಗಡೆ ಹೋಗಿದ್ದ ಕಾರಣಕ್ಕಾಗಿ ಇನ್ನು ಹೊಟ್ಟೆದಲ್ಲಿ ಯಾರಿಗೂ ಖಾಲಿ ಇಲ್ಲ ಪ್ಲೇಸು ಅಂತಂದರು. ಇನ್ನು ಸರಿ ಹಾಗೆ ಇರಲಿ ಅಂತ ಹೇಳಿಬಿಟ್ಟು ಇನ್ನು ನಾಯಿಗಳಿಗೂ ಒಂದು ಸ್ವಲ್ಪ ಅನ್ನ ಹಾಕಬೇಕು. ಹೇಗೋ ಅನ್ನ ಉಳಿದಿದೆ, ಇನ್ನು ಅದಕ್ಕೆ ಅಂತ ಸಪ್ರೇಟಾಗಿ ಏನು ಮಾಡಲಿಲ್ಲ. ಬೀದಿ ನಾಯಿಗಳಿಗೆ ಅದನ್ನೇ ಹಾಕ್ಬಿಡ್ಬೇಕು. ಮತ್ತು ಇದು ಅಪೋಲೋದಲ್ಲಿ ಹೇಳಿದ್ನಲ್ವ ಬೈ 1 get 1 ಫ್ರೀ ಇತ್ತು ಅಂತ ಹೇಳಿ, ಆ ಡೇಟ್ಸು ತೊಗೊಂಬಂದಿದ್ದೆ. ಚೆನ್ನಾಗಿತ್ತು. 2 ಬಂತು. 280 ಏನೋ ಇತ್ತು. ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಇನ್ನು ತೊಗೊಂಬಂದ್ರಿ ಮಕ್ಕಳು ತಿಂತಾ ಇರ್ತಾರೆ ಅಂತ ಹೇಳಿ. ಇನ್ನು ಟೋನಿಗೆ ಫಸ್ಟ್ ತಿಂದ್ಬಿಟ್ಟು ಅವ್ನು ಮಲ್ಕೊಂಡಿದ್ದಾನೆ. ಇನ್ನು ಬ್ರೂನೋಗೆ ಪೆಡಿಗ್ರಿ ಮಾಡಿದ್ನಲ್ವ ಅದು ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ಇನ್ನು ಅದು ತಣ್ಣಗಾಗೋದ್ರೊಳಗಡೆ ನಾನು ಟೋನಿಗೆ ತಿನ್ಸ್ಕೊಂಡ್ಬಿಡ್ತೀನಿ. ಇನ್ನು ತಿನ್ಸಿದ ಆಯಿತು. ಈಗ ಮಕ್ಕಳು ಮಲ್ಗೋವಾಗ ಸರಿ ಮಾವಿನ ಹಣ್ಣಾದರೂ ತಿನ್ನಲಿ, ಏನು ತಿನ್ನಲಿಲ್ಲ ಅವರಲ್ವಾ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾ ಇದ್ದೆ. ಮಾವಿನ ಹಣ್ಣಿಗೆ ಈ ರೀತಿ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು ಯಾರಿಗೆಲ್ಲ ಇಷ್ಟ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಮೋಸ್ಟ್ಲಿ ಹಣ್ಣಿಗೆ ಈ ರೀತಿ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು ಯಾರಿಗೂ ಇಷ್ಟ ಇರೋದಿಲ್ಲ ಅಂತ ಅನ್ಕೊತೀನಿ. ನನಗೆ ಮಾತ್ರ ಏನೋ, ನನ್ನ ಮಕ್ಳಿಗೂ ಇಷ್ಟನೇ. ಸ್ವಲ್ಪ ಸಿಹಿಯಾಗಿ ಖಾರವಾಗಿ ಇರೋತ್ತಲ್ಲ, ಅವ್ರಿಗೂ ಇಷ್ಟನೇ. ಇನ್ನು ಕಟ್ ಮಾಡಿ ಕೊಡ್ತಿದ್ದೆ, ಊಟನೂ ಮಾಡಿರ್ಲಿಲ್ವಲ್ಲ ಅಂತ ಹೇಳಿ ಒಂದು ಹಣ್ಣು ಕಟ್ ಮಾಡಿದೆ. ಒಂದೊಂದು ಪೀಸ್ ತೊಗೊಂಡ್ರು ಅಷ್ಟೇ. ಇನ್ನು ನಾನು ಒಂದು ಪೀಸ್ ತಿಂದ್ಬಿಟ್ಟು ಬಟ್ಟೆ ಮಿಷಿನ್ಗೆ ಹಾಕಿದ್ದೆ. ಅದು ಹಾಗೆ ಇದೋಗ್ಬಿಟ್ಟಿದೆ, ಮರ್ತೇ ಹೋಗಿದ್ದೀನಿ. ಈಗ ಮಲ್ಗೋ ಟೈಮಲ್ಲಿ ನೆನಪಾಯಿತು, ಸರಿ ತಗೊಂಬಂದು ಒಣಗಾಕ್ಬಿಟ್ರೆ ಗಾಳಿಗಾದರೂ ಒಣಕೊಳ್ಳುತ್ತೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಬಿಸಿಲಲ್ಲಿ ಹಾಕೋಣ ಮೇಲೆ ಅಂತಂದರೆ ಆಲ್ಮೋಸ್ಟ್ ನಮಗೆ ವಾಷಿಂಗ್ ಮಿಷಿನಲ್ಲೇ ಡ್ರೈ ಆಗಿರೋದ್ರಿಂದ ಏನಂದರೆ ಬಿಸಿಲಿಗೆ ಫುಲ್ಲು ಶೇಡ್ ಆದಂಗೆ ಆಗೋಗ್ಬಿಟ್ಟಿರುತ್ತೆ. ಸಂಜೆ ಟೈಮಲ್ಲಿ ಆದರೆ ಈ ರೀತಿ ಬಾಲ್ಕನಿಯಲ್ಲೇ ಹಾಕ್ಬಿಟ್ಟಿದ್ದೀನಿ ಅಂತಂದರೆ ಗಾಳಿಗೆ ಸ್ವಲ್ಪ ಒಣಕೊಂಡಿರುತ್ತೆ. ಹಂಗೂ ಒಂದು ಸ್ವಲ್ಪ ಒದ್ದೆ ಇತ್ತು ಅಂತಂದರೆ ಸ್ವಲ್ಪ ಬಿಸಿಲು ಹೊಡಿಯುತ್ತಲ್ವ ಬೆಳಗ್ಗೆ ಹೊತ್ತು, ಆವಾಗ ಆ ಬಿಸಿಲಿಗೆ ಒಂದು ಸ್ವಲ್ಪ ನೀಟಾಗಿ ಒಣಕೊಂಡ್ಬಿಡುತ್ತೆ. ಆಮೇಲೆ ಮಡಚಿ ಎತ್ತಿಟ್ಬಿಡ್ಬೋದು, ಶೇಡ್ ಆಗೋದಿಲ್ಲ ಬಟ್ಟೆಗಳು. ಹಾಗಾಗಿ ಇನ್ನು ಮಿಕ್ಕಿದ್ದು ಅಲ್ಲ ಹಾಕಿ ಉಳಿದಿರೋ ಬಟ್ಟೆಗಳನ್ನ ಇಲ್ಲಿ ಒಳಗಡೆ ಹಾಕ್ಕೊತೀನಿ. ಇನ್ನೊಂದು 2 ದಾರಗಳು ಕಟ್ಟಬೇಕು ಅಂತ ಅನ್ಕೊತಿದ್ದೀನಿ ಬಾಲ್ಕನಿಯಲ್ಲಿ. ಆ ಉಯ್ಯಾಲೆ ಹಾಕಿರೋದ್ರಿಂದ ಏನಂದರೆ ಮಧ್ಯದಲ್ಲಿ ದಾರಗಳು ಕಟ್ಟೋದಕ್ಕೂ ಹಾಕ್ತಿಲ್ಲ, ಕಂಬಿ ಕಟ್ಟೋದಕ್ಕೂ ಹಾಕ್ತಿಲ್ಲ. ಉಯ್ಯಾಲೆ ಇದೆ ಅಲ್ವಾ, ಇನ್ನು ಮಕ್ಕಳು ಅವಾಗವಾಗ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಇನ್ನು ಅಡ್ಡ ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇನ್ನು ಬೇಡ ಅಂತ ಕಟ್ಟೋದಕ್ಕೆ ಹೋಗಿಲ್ಲ. ಬಟ್ ಸೈಡಲ್ಲಿ ನೋಡಿಕೊಂಡು ಕಟ್ಟೋಣ ಅಂತ ಅನ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಇಲ್ಲಿಗಾದರೆ ಗಾಳಿ ಚೆನ್ನಾಗಿ ಬರುತ್ತೆ, ಬಟ್ಟೆಗಳೆಲ್ಲ ನೀಟಾಗಿ ಒಣಕೊಳ್ಳುತ್ತೆ ಅನ್ನೋದಷ್ಟೇ. ಇನ್ನು ಟೋನಿ ಬ್ರೂನೋನ ಮೇಲೆ ಕರ್ಕೊಂಡು ಹೋಗಬೇಕಿತ್ತು. ಹೊರಗಡೆ ಹೇಗೋ ಕರ್ಕೊಂಡು ಹೋಗಲ್ವಲ್ಲ, ಬೆಳಗ್ಗೆ ಒಂದ್ಸಲಿ ಮತ್ತು ರಾತ್ರಿ ಮಲಗೋ ಟೈಮಲ್ಲಿ ಒಂದ್ಸಲಿ ಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅವ್ರನ್ನೇ ಕರಿತಾ ಇದ್ದೆ. ಕರೆದಿದ್ದೆ ಸಾಕು ಅಂತ ನಮ್ಮ ಬ್ರೂನೋ ನೋಡಿ ಎಷ್ಟು ಫಾಸ್ಟಾಗಿ ಓಡಿ ಬರ್ತಾನೆ ಅಂತಂದರೆ ಪಾಪ ಅವ್ರಿಗೆ ಹೊರಗಡೆ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಏನು ಬೀದಿ ನಾಯಿಗಳು ನಮ್ಮ ಏರಿಯಾದಲ್ಲಿ, ಅದರಲ್ಲೂ ನಮ್ಮ ರೋಡಲ್ಲಂತೂ ಒಂದು 5-6 ಇದ್ದಾವೆ. ಎಲ್ಲ ಬಂದುಬಿಡುತ್ತೆ, ಅದಕ್ಕೆ ಬಂದು ಸುತ್ಕೊಂಡ್ಬಿಡುತ್ತೆ, ನೆಲಕ್ಕೆ ಹಚ್ಬಿಡುತ್ತೆ ಅನ್ನೋ ಬೈಕು. ಆಲ್ಮೋಸ್ಟ್ ನಾನು ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ. ಇನ್ನು ಮೇಲೆ ಕರ್ಕೊಂಡ್ಬಂದ್ಬಿಡ್ತೀನಿ. ಒಂದು ಸ್ವಲ್ಪ ಚೆನ್ನಾಗಿ ಆಡ್ಕೊಂಡಿರುತ್ತೆ, ವಾಕಿಂಗ್ ಮಾಡಿಬಿಟ್ಟು ಕೆಳಗೆ ಬರುತ್ತೆ. ಇನ್ನು ಹೊರಗಡೆ ತುಳಸಿ ಮೊಳಕೆಗಳು ಚೆನ್ನಾಗಿ ಬಂದಿದೆ ಇಲ್ಲಿ. ಇನ್ನು ಅದನ್ನು ತೊಗೊಂಡೋಗಿ ಕೆಳಗಡೆ ಇಡಬೇಕು. ಇನ್ನು ಇಷ್ಟೇ ಇವತ್ತಿನ ವ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.